ಯಶ್ವಿಕ್ ಅವರು ಗೀ ರೈಸ್ ಮಾಡ್ತಾ ಇದ್ದಾರೆ. ಅಣ್ಣ ನೀರು ಹಾಕ್ತಾ ಇದ್ದೀರಾ ನೋಡಿ. ಓಕೆ, ನೀರು ಈಗ ನಾವು ಗೀ ರೈಸ್ ಮಾಡ್ತಾ ಇದ್ದೀವಿ. ಗೀ ರೈಸ್ಗೆ ಹಾಕುವಂತಹ ಎಲೆ ಇದು. ಬನ್ನಿ. ಓಕೆ ನಾನ ಹಾಕ್ಲಾ? ಓಕೆ ನೋಡಿ, ನಾವು ತುಂಬ ಈಸಿಯಾಗಿ ಮಾಡ್ತಿರುವಂಥ ಗೀ ರೈಸ್ ಇದು. ಯಾರು ತಪ್ಪು ತಿಳ್ಕೊಬೇಡಿ. ಬೇಯಬೇಕಂದ್ರೆ ನೀರು ಹಾಕಿದ್ದಾರೆ ಅಣ್ಣ. ಬಿದ್ದಿದೆ. ಹಾಗೆ ದ್ರಾಕ್ಷಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಸೌಂಡ್ ಆಗುತ್ತೆ, ಪರವಾಗಿಲ್ಲ, ಟೆನ್ಷನ್ ತಗೊಂಬೇಡಿ. ಈಗಾಗಲೇ ನಾವು ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇವೆ. ಗೋಡಂಬಿ ಹಾಕಿದ್ದೇವೆ, ಈಗ ಮತ್ತೆ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇವೆ. ಈಗ ಒಂದೇ ಸಲಕ್ಕೆ ಕಾಯುತ್ತೆ ನೋಡಿ ಇದು. ಅದು ದ್ರಾಕ್ಷಿ ಮತ್ತೆ ಇನ್ನೊಂದು ಅಲ್ಲಿ ಏಲಕ್ಕಿ ಇದೆ ತಗೊಂಬಾರಿ. ಏನಣ್ಣ? ಹೌದು. ಬಟ್ ಇದು ಹೋಗಿದೆ ಅಂತ ತೆಗೆದ ಅಣ್ಣ. ಯಾವುದು? ಗೀ ರೈಸ್ ಹಾಕಿಲ್ಲ. ಹಾಕಿದೆ. ಗೀ ರೈಸ್ ಹಾಕಿದೆ. ಇದನ್ನು ಮಾತ್ರ ಚಿಕ್ಕ ಬೇಡ. ಇದನ್ನು ಕುಟ್ಟಿ ಪುಡಿ ಮಾಡಿ ಸಿಪ್ಪೆ ತೆಗೆದು ಟೇಸ್ಟ್ ಅದು ಚೆನ್ನಾಗಿರುತ್ತೆ ಅಲ್ವಾ? ಆಫ್ ಮಾಡ್ಲಣ್ಣ? ಈಗ ನಾವು ಪಾಯಸ ಮಾಡ್ತಾ ಇದ್ದೀವಿ. ಬೆಲ್ಲ ಇವತ್ತು ಗೋಧಿ ಕಡಿಯ ಪಾಯಸ ಮಾಡ್ತಿದ್ದೀವಿ. ಚೆನ್ನಾಗಿ ಕರಗಿದ ಮೇಲೆ ಗೋಧಿ ಕಡಿನ ಹಾಕಿ ಸಖತ್ ಪಾಯಸ ಮಾಡೋಣ. ಓಕೆ, ಅದು ಒಳಗಡೆ ಗೋಧಿ ಕಡಿಯನ್ನು ಕೂಡ ಹಾಕಿದ್ದೇವೆ ಈಗಾಗಲೇ. ಬೆಲ್ಲದ ಜೊತೆ ಗೋಧಿ ಕಡಿ ಬೇಯಿಸಿ ಚೆನ್ನಾಗಿ ಏನು ಗೊತ್ತಾ, ಚಿಕನ್ ಇದ್ದಾಗ ಯಾವತ್ತು ನಿಮಗೆ ರೈಸು ಈ ಥರ ಗೀ ರೈಸ್ ಅದು ಸಾಲಲ್ಲ. ಅದು ಗ್ರೇವಿ ಥರ ಇರುತ್ತಲ್ಲ, ಚೆನ್ನಾಗಿ ಎರಡೆರಡು ಸಲ ಊಟ ಮಾಡಿದ್ರು ಸಾಲಲ್ಲ. ಅಣ್ಣ ದಾಲಲ್ಲಿ ಕುಟ್ನಲ್ಲಿ ಅಲ್ಲಿದೆ. ಏನಿಲ್ಲ, ಫುಲ್ ಮಾಡಿ ಸುಮ್ಮನೆ ಫುಲ್ ಮಾಡಿ ಒಂದು ಪ್ಯಾಕೆಟ್ 10 ಬರ್ತದೆ, ತರಿಸ್ಬಿಡ್ರಿ. ಮನೇಲಿ ಮಾಡತ್ತಾರ ರಸಮ್ ಮಾಡ್ತಾವ್ರಿ ಇವರು. ಸ್ವಲ್ಪ ಟೊಮೆಟೊ ಬರಲಿ, ಪರವಾಗಿಲ್ಲ. ರಸಮಲ್ಲಿ ಏನಾಗಲ್ಲ ಆಕ್ಚುಲಿ. ಏನಾಗಲ್ಲ, ಅದು ಮಾಡೋರಿಗೆ ಗೊತ್ತಿಲ್ಲ ಅಂತ ಏನಾಗಲ್ಲ. ಇಲ್ಲ ಅದು ಏನಂತಂದ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಟೇಸ್ಟ್. ನೀರು ಹಾಕಿದ್ಮೇಲೆ ಅದು ಸಿಗಲ್ಲ. ಎಲ್ಲ ಟೇಸ್ಟ್ನು ಸವಿದೆ. ಏನದಕ್ಕೆ ಪುಟ್ಟಿ ಚಟ್ನಿ ಪುಡಿ ಮಾಡಿದ್ದೆ, ಮೆಣಸಿನ ಪುಡಿಯನ್ನು ಹಾಕ್ತಿದ್ದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಈಗಾಗಲೇ ಗೀ ರೈಸ್ ರೆಡಿ ಆಗಿದೆ. ಸಖತ್ತಾಗಿರೋ ಗೀ ರೈಸ್ ರೆಡಿ ಆಗಿದೆ. ಹಿತೇಶ್, ನಾನು ಎಲ್ಲರೂ ಸೇರಿ ಮಾಡಿದಂಥ ಅಡಿಗೆ ಇದು. ಬನ್ನಿ. ಇದೇನು? ಮೊಸರು ಬಜ್ಜಿ ರೆಡಿ. ಆಮೇಲೆ ಇದು ರಸಮ್, ಇದು ಚಿಕನ್ ಪುಡಿ ಮುಂಚಿ, ಸುಕ್ಕ ಎಲ್ಲ ಒಂದೇ. ಓಕೆ, ರಸಮ್ ಒಂದು ಸ್ಪೂನು. ಎಸ್, ಬನ್ನಿ ಟೇಸ್ಟ್ ಮಾಡೋಣ. ಎಲ್ಲರೂ ಬೇಗ ಬೇಗ ಬಂದು ಊಟ ಮಾಡೋಣ. ಹಾಗೆ ಸಿಹಿ ಸಿಹಿಯಾದ ಪಾಯಸ ಇದೆ. ಓಕೆ,
ಘಮ ಘಮ ಅಂತ ಹೇಳಿ ಪಾಯಸ ಎಲ್ರಿಗೂ ಉಣಬಡಿಸೋಣ. ಓಕೆನಾ? ರೆಡಿ? ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಈಗ ನಮ್ಮ ಕಾಮಿಡಿ ಗ್ಯಾಂಗ್ ಸೆಟ್ ಅಲ್ಲಿ ಭರ್ಜರಿ ಊಟ. ಬನ್ನಿ. ಸಖತ್ತಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಇನ್ನೊಂದು 2 ಪೀಸ್ ಹಾಕ್ತಾರೆ, 2 ಪೀಸ್ ಗೊಜ್ಜು ಜಾಸ್ತಿ ಆಗ್ತದೆ. ಎಸ್ ಫ್ರೆಂಡ್ಸ್, ನೀವೊಂದು ಗಾದೆ ಕೇಳಿರ್ಬೋದು, ಮಾಡಿದ್ದುಣ್ಣೋ ಮಹಾರಾಯ ಅಂತ. ನಾನೇ ಮಾಡಿದ್ದೀನಿ, ನಾನೇ ತಿಂತೀನಿ. ನಮ್ಮ ಜೊತೆಗೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಮಿಡಿ ನಮ್ಮ ಕಾಮಿಡಿ ಗ್ಯಾಂಗ್ಸ್ನ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಬೇವುರಿಸ್ಬಿಟ್ಟ ನಮ್ಮ ಅನೀಸು ಮಾಡಿದ ಚಿಕನ್ಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅನ್ನ ತಿನ್ನೋಕ್ಕಲ್ಲ, ಈಗ ಚಿಕನ್ನೇ ಅನ್ನ ತಿನ್ನಂಗೆ ತಿಂತಾಯಿದ್ದೀನಿ ಡಯಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಳ್ಕೊಟ್ಟಂಗೆ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ, ಇಷ್ಟವಾಯಿತು. ಆದರೆ ದುರದೃಷ್ಟ ಅಂತಂದ್ರೆ 2 ಕೋಳಿ ಕತ್ ಪೀಸ್ ಬಿಟ್ಟಿದೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದೆ, ಎಕ್ಸ್ಚೇಂಜ್ ಆಫರ್ ಮುಗಿದೋಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಕೈಗೆ ಸಿಗುತ್ತೆ ಅದು ಹಾಕಿ ಹೋಗ್ತಾ ಇದ್ದೀವಿ. ರಾತ್ರಿ ಅಲ್ಲ ಬಾಬಾ ಇದು ಚಿತ್ರಾನ್ನ ಮತ್ತು ಇದು ಕಾಳು ಸೊಪ್ಪಿನ ಸಾರು ಮಾಡೋರೆ ತಿಂತಾ ಇದ್ದೀನಿ. ನಾವು ಬ್ರಾಹ್ಮಿನ್ಸ್ ಅಲ್ವಾ, ಚಿಕ್ಕಂದಿಲ್ಲ ಅನ್ನೋದು ಹುಡುಗರೆಲ್ಲ ನಾನು ತಿಂತಾ ಇದ್ದೀನಿ. ಇನ್ನುವಾಗ ಮಾತಾಡಿದ್ರೆ ಜಾಸ್ತಿ ಉಣ್ಣಕ್ಕಾಗಲ್ಲ. ಏನು ಊಟನ ತುಂಬ ಚೆನ್ನಾಗಿದೆ ಸರ್. ಹಿತೇಶ್ ಅವರು, ಅನೀಶ್ ಅವರು ತುಂಬ ಚೆನ್ನಾಗಿ, ತುಂಬ ಟೇಸ್ಟ್ ಇದೆ ಚಿಕನ್. ಹಿತೇಶು ಅನೀಶು ಪಾತ್ರಕ್ಕೆ ಮಾತ್ರ ಚೆನ್ನಾಗಿ ಮಸಾಲೆ ಹಾಕ್ತಾರೆ ಅನ್ಕೊಂಡಿದ್ದೆ. ಇವತ್ತು ಪಾತ್ರೆಗೂ ಸೂಪರ್ ಆಗಿ ಮಸಾಲೆ ಮಾಡ ಎಲ್ಲಿ ಮಾಡ ಏನು ಗೊತ್ತಾ ಸರ್, ಏನು ಗೊತ್ತಾ, ಯಾರು ಅನೀಶ್ ಹಿತೇಶ್ ಚೆನ್ನಾಗಿ ಮಾಡೋರು. ಎಲ್ಲಿದ್ದಾರೆ ಕರ್ಕೊಂಡ್ಬನ್ನಿ. ಇವರೊಬ್ಬರು ರೈಸ್ ತಿನ್ನಲ್ಲ ಅಂತ, ಹಾಗಾಗಿ ಸುಮಾರು 1.5 kg ಚಿಕನ್ ಇವರೊಬ್ಬರೇ. ನಿಮಗೆ ಅದಲ್ಲ ಬೇರೆ ಸ್ಟೈಲಲ್ಲಿ ಇದರಲ್ಲಿ ನಮ್ಮ ಹಿತೇಶು ಅನೀಶು ಮಾಡಿರ್ತಕ್ಕಂಥ ಈ ಚಿಕನ್ ಫ್ರೈ ಸೂಪರ್ ಆಗಿದೆ.